ನಮಸ್ಕಾರ ಗೆಳೆಯರೆ. ಆಗಸ್ಟ್ 27, 2025ರಂದು ಅಮೆರಿಕ ಭಾರತದ ರಫ್ತು ಕ್ಷೇತ್ರದ ಮೇಲೆ ಒಂದು ದೊಡ್ಡ ಆಘಾತವನ್ನು ನೀಡಿದ್ದು, ಅವರು ಭಾರತದಿಂದ ಬರುವ ನೂರಾರು ಉತ್ಪನ್ನಗಳ ಮೇಲೆ ಏಕಪಕ್ಷೀಯವಾಗಿ ಒಟ್ಟು 50% ಸುಂಕವನ್ನು ವಿಧಿಸಿದ್ದಾರೆ. ಹಾಗೂ ಇದು ಈಗಾಗಲೇ ಇದ್ದ 25% ಸುಂಕಕ್ಕೆ ಇನ್ನು 25% ಹೆಚ್ಚುವರಿ ಸುಂಕವನ್ನು ಸೇರಿಸಲಾಗಿದೆ. ಗೆಳೆಯರೆ, ಅಮೆರಿಕದ ಈ ನಿರ್ಧಾರದ ಹಿಂದಿನ ಕಾರಣ ಬಗ್ಗೆ ಹೇಳುವುದಾದರೆ, ಈ ಅಮೆರಿಕವು ಭಾರತ ರಷ್ಯಾದಿಂದ ತೈಲವನ್ನು ಖರೀದಿಸುತ್ತಿದೆ ಹಾಗೂ ಈ ಹಣವನ್ನು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಬಳಸ್ತಾ ಇದೆ ಅಂತ ಭಾರತವನ್ನು ಆರೋಪಿಸಿದೆ. ಅಂದರೆ ಈ ಅಮೆರಿಕ ಭಾರತವು ಆ ಯುದ್ಧದಲ್ಲಿ ರಷ್ಯಾಗೆ ಹಣಕಾಸಿನ ನೆರವು ನೀಡ್ತಾ ಇದೆ ಅಂತ ಹೇಳಿದೆ. ಆದರೆ ಗೆಳೆಯರೆ, ಇದು ಸಂಪೂರ್ಣ ಸತ್ಯವಲ್ಲ. ಯಾಕಂದರೆ ಇಲ್ಲಿ ರಷ್ಯಾದೊಂದಿಗೆ ಯುರೋಪ್, ಚೀನಾ ಮತ್ತು ಅಮೆರಿಕದ ಅನೇಕ ಕಂಪನಿಗಳು ಕೂಡ ವ್ಯಾಪಾರ ಮಾಡ್ತಾ ಇವೆ. ಸೊ ಗೆಳೆಯರೆ, ಈಗ ಈ 50% ಸುಂಕದಿಂದ ಭಾರತಕ್ಕೆ ಕೆಲವು ದೊಡ್ಡ ನಷ್ಟವಾಗುವ ಸಾಧ್ಯತೆ ಇದ್ದು, ಭಾರತದ ಲಕ್ಷಾಂತರ ಜನರ ಉದ್ಯೋಗದ ಮೇಲೂ ಕೂಡ ಇದು ನೇರವಾಗಿ ಪರಿಣಾಮ ಬೀರಲಿದೆ. ವಾಣಿಜ್ಯ ಸಚಿವಾಲಯದ ವರದಿಗಳ ಪ್ರಕಾರ ಈ ಹೆಚ್ಚುವರಿ ಸುಂಕವು $48.2 ಬಿಲಿಯನ್ ಮೌಲ್ಯದ ಭಾರತದ ರಫ್ತುಗಳ ಮೇಲೆ ಪರಿಣಾಮ ಬೀರಲಿದೆ. ಸೊ ಇದರಿಂದಾಗಿ ಭಾರತದ ಉತ್ಪನ್ನಗಳು ಈ ಅಮೆರಿಕದ ಮಾರ್ಕೆಟಲ್ಲಿ ತೀರಾ ದುಬಾರಿಯಾಗಿ ಅವು ಮಾರಾಟವಾಗುವುದಿಲ್ಲ. ಹಾಗೂ ಈ ಅಮೆರಿಕ 2021-22 ನಂತರ ಭಾರತದ ಅತಿ ದೊಡ್ಡ ರಫ್ತು ಪಾಲುದಾರ ದೇಶವಾಗಿತ್ತು. ಸೊ ಈಗ ಇದರಿಂದ ಹೆಚ್ಚು ಪರಿಣಾಮ ಬೀರುವ ಕ್ಷೇತ್ರಗಳ ಬಗ್ಗೆ ಮಾತಾಡುವುದಾದರೆ, ಈ ನಿರ್ಧಾರದಿಂದ ಟೆಕ್ಸ್ಟೈಲ್ಸ್, ಸಿಗಡಿ, ರತ್ನಗಳು ಮತ್ತು ಆಭರಣಗಳು, ಲೆದರ್ ಪ್ರಾಡಕ್ಟ್ಸ್ಗಳು ಮತ್ತು ಮಷಿನರಿಗಳಂತಹ ಸೆಕ್ಟರ್ಗಳು ಹೆಚ್ಚು ತೊಂದರೆಗೆ ಸಿಲುಕಲಿವೆ. ಸೊ ಈಗ ಟೆಕ್ಸ್ಟೈಲ್ ಮತ್ತು ಅಪೆರಲ್ ಇಂಡಸ್ಟ್ರಿಗೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಅಂದರೆ, ಕಳೆದ ವರ್ಷ ಇದರಲ್ಲಿ ಭಾರತವು ಅಮೆರಿಕಾಗೆ $10.3 ಬಿಲಿಯನ್ ಮೌಲ್ಯದ ಬಟ್ಟೆಗಳನ್ನು ರಫ್ತು ಮಾಡಿತ್ತು. ತಿರುಪುರ, NCR ಮತ್ತು ಬೆಂಗಳೂರಿನಂತಹ ನಗರಗಳಲ್ಲಿ ಲಕ್ಷಾಂತರ ಜನ ಈ ಉದ್ಯಮವನ್ನು ಅವಲಂಬಿಸಿದ್ದಾರೆ. ಈಗ ಭಾರತದ ಬಟ್ಟೆಗಳ ಮೇಲೆ 50% ಸುಂಕ ಹಾಕಿದ್ರಿಂದ ಅವು ಬಹಳ ದುಬಾರಿ ಆಗ್ತವೆ. ಹಾಗಾಗಿ ಇದರಿಂದ ಅಮೆರಿಕದ ಖರೀದಿದಾರರು ಈಗ ನೇರವಾಗಿ ಬಾಂಗ್ಲಾದೇಶ್, ವಿಯೆಟ್ನಾಂ, ಕಂಬೋಡಿಯಾ ಮತ್ತು ಶ್ರೀಲಂಕಾದಿಂದ ಬಟ್ಟೆಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಯಾಕಂದರೆ ಆ ದೇಶಗಳ ಮೇಲೆ ಕೇವಲ 18-20% ಸುಂಕ ಇದೆ. ಸೊ ಇದರಿಂದ ಭಾರತ ಈ ಅಮೆರಿಕದ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯಿಂದ ಹೊರಬೀಳಲಿದೆ. ಹಾಗೆಯೇ ಸಿಗಡಿ ರಫ್ತು ಬಗ್ಗೆ ಹೇಳುವುದಾದರೆ, 2024-25ರಲ್ಲಿ ಭಾರತದ ಸಿಗಡಿ ರಫ್ತು $4.88 ಬಿಲಿಯನ್ ತಲುಪಿತ್ತು. ಅದರಲ್ಲಿ $2.4 ಬಿಲಿಯನ್ ಮೌಲ್ಯದ ಸಿಗಡಿ ಅಮೆರಿಕಾಗೆ ಮಾತ್ರ ರಫ್ತು ಮಾಡಲಾಗಿತ್ತು. ಸೊ ಈಗ ಈ ಹೊಸ ಸುಂಕದಿಂದ ವಿಶಾಖಪಟ್ಟಣಂ ಮತ್ತು ಇತರೆ ಕರಾವಳಿ ನಗರಗಳು, ರೈತರು ಮತ್ತು ಸಂಸ್ಕರಣಾ ಘಟಕಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ. ಅಮೆರಿಕದಿಂದ ಆರ್ಡರ್ಗಳು ಕಡಿಮೆ ಆದರೆ ಸಾವಿರಾರು ಜನರ ಉದ್ಯೋಗಕ್ಕೆ ಕುತ್ತು ಬರಬಹುದು. ಹಾಗೆಯೇ ರತ್ನಗಳು ಮತ್ತು ಆಭರಣಗಳ ಬಗ್ಗೆ ಹೇಳುವುದಾದರೆ, ಭಾರತವು ಪ್ರತಿ ವರ್ಷ ಅಮೆರಿಕಾಗೆ ಸುಮಾರು $10 ಬಿಲಿಯನ್ ಮೌಲ್ಯದ ಆಭರಣಗಳನ್ನು, ವಿಶೇಷವಾಗಿ ವಜ್ರ ಮತ್ತು ಚಿನ್ನದ ಆಭರಣಗಳನ್ನು ರಫ್ತು ಮಾಡ್ತದೆ. ಸೂರತ್ ಮತ್ತು ಮುಂಬೈನಲ್ಲಿ ಲಕ್ಷಾಂತರ ಜನರು ಈ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಹೊಸ ಸುಂಕದಿಂದ ಅಮೆರಿಕದಿಂದ ಹೊಸ ಆರ್ಡರ್ಗಳು ಕಡಿಮೆ ಆಗಬಹುದು. ಹಾಗೆಯೇ ಇವುಗಳಲ್ಲದೆ ಕರಕುಶಲ ವಸ್ತುಗಳು, ಕಾರ್ಪೆಟ್ಗಳು, ಕೃಷಿ ಆಹಾರ ಉತ್ಪನ್ನಗಳು, ಮಷಿನರಿಗಳು, ಕೆಮಿಕಲ್ಸ್ಗಳು, ಲೆದರ್ ಮತ್ತು ಆಟೋಮೇಟಿವ್ ಪಾರ್ಟ್ಸ್ಗಳು ಕೂಡ ತೀವ್ರವಾಗಿ ಪರಿಣಾಮ ಬೀರಬಹುದು. ಹಾಗೆ ನೋಡಿದರೆ ಗೆಳೆಯರೆ, ಇಲ್ಲಿ ಔಷಧ ಮತ್ತು ಕೆಲವು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿಗೆ ಮಾತ್ರ ಈ ಸುಂಕದಿಂದ ವಿನಾಯಿತಿ ಸಿಕ್ಕಿದೆ. ಆದರೆ ಇಲ್ಲಿ ಅವುಗಳ ಪಾಲು ತೀರಾ ಕಡಿಮೆ. ಆದರೆ ಈ ಅಮೆರಿಕ ಯಾಕೆ ಹೀಗೆ ಮಾಡಿತ್ತು? ಸೊ ಗೆಳೆಯರೆ, ಈ ನಿರ್ಧಾರದ ಹಿಂದಿನ ಕಾರಣ ಕೇವಲ ವ್ಯಾಪಾರವಲ್ಲ, ಬದಲಾಗಿ ಭೂ ರಾಜಕೀಯ ಅಂದರೆ ಜಿಯೋ ಪಾಲಿಟಿಕ್ಸ್. ಅಮೆರಿಕಾಗೆ ಭಾರತ ರಷ್ಯಾದಿಂದ ಅಗ್ಗದ ತೈಲ ಖರೀದಿಸುವುದು ಮತ್ತು ರಷ್ಯಾದೊಂದಿಗೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಇಷ್ಟವಾಗ್ತಾ ಇಲ್ಲ. ಅಮೆರಿಕ ಭಾರತ ರಷ್ಯಾದ ಕಡೆಗೆ ವಾಲ್ತಾ ಇದೆ ಅಂತ ಭಾವಿಸುತ್ತದೆ ಮತ್ತು ಅದನ್ನು ತಡೆಯೋದಕ್ಕಾಗಿ ಬಯಸಿದೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ಮತ್ತು ಚೀನಾ ವಿಷಯಗಳು ಕೂಡ ಅಮೆರಿಕಾಗೆ ದೊಡ್ಡ ಬೆದರಿಕೆಯಾಗಿವೆ. ಆದರೆ ಇಲ್ಲಿ ಭಾರತದ ನೀತಿ ಸ್ಪಷ್ಟವಾಗಿದೆ. ಭಾರತ ಯಾರಿಗೂ ಅಧೀನವಾಗಿಲ್ಲ ಮತ್ತು ಅದು ತನ್ನ ನೀತಿಗಳನ್ನು ತಾನೇ ರೂಪಿಸಿಕೊಳ್ಳುತ್ತದೆ. ಸೊ ಇದೇ ವಿಷಯ ಈ ಅಮೆರಿಕಾಗೆ ತೊಂದರೆ ನೀಡ್ತಾ ಇದೆ. ಹಾಗೂ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಅಂದರೆ ರಷ್ಯಾದಿಂದ ತೈಲ ಖರೀದಿ ಮುಂದುವರಿಕೆ, ಪುಟಿನ್ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಮತ್ತು ಪ್ರಧಾನಮಂತ್ರಿ ಮೋದಿ ಚೀನಾಗೆ ಭೇಟಿ ನೀಡ್ತಾ ಇರುವುದು ಭಾರತ ಈ ಅಮೆರಿಕದ ಒತ್ತಡಕ್ಕೆ ಮಣಿದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತವೆ. ಭಾರತ ಇದಕ್ಕೆ ಪ್ರತೀಕಾರ ಮಾಡಿದರೆ ಏನಾಗ್ತದೆ? ಸೊ ನೋಡಿ, ಭಾರತವು ಅಮೆರಿಕದ ವಿರುದ್ಧ ಕ್ರಮ ಕೈಗೊಂಡ್ರೆ ಇದರಿಂದ ಅಮೆರಿಕಾಗೂ ಕೂಡ ದೊಡ್ಡ ಹೊಡೆತ ಬೀಳಬಹುದು. ಯಾಕಂದ್ರೆ ಈಗ ಭಾರತದ ಪ್ರತಿಯೊಂದು ಸೆಕ್ಟರಲ್ಲೂ ಅಮೆರಿಕದ ಕಂಪನಿಗಳು ದೊಡ್ಡ ಮಟ್ಟದಲ್ಲಿವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಅಮೆಜಾನ್ ಇಂಡಿಯಾ ಗೆಳೆಯರೆ, ಭಾರತದ ಇ ಕಾಮರ್ಸ್ ಮಾರ್ಕೆಟ್ ಅಲ್ಲಿ ಈ ಅಮೆಜಾನ್ ಕಂಪನಿ ಪ್ರಮುಖ ಕಂಪನಿಯಾಗಿದ್ದು, ಇದು ಭಾರತದಾದ್ಯಂತ ಪ್ರತಿ ಮನೆಗೆ ತಲುಪಿದೆ. ಈ ಕಂಪನಿಗೆ ಲಾಭವಾದರೆ ಅದು ಅಮೆರಿಕಾಗೆ ಹೋಗ್ತದೆ.
ಒಂದ್ ವೇಳೆ ಭಾರತವು ಈ ಕಂಪನಿಯ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ನೇರವಾಗಿ ಅಮೆರಿಕದ ಆರ್ಥಿಕತೆಗೆ ಹೊಡೆತ ಬೀಳ್ತದೆ. ಎರಡನೆಯದಾಗಿ ಆಪಲ್. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಭಾರತ ಈಗ ಐಫೋನ್ ಮಾರುಕಟ್ಟೆಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಆದರೆ ಐಫೋನ್ ತಯಾರಿಸುವ ಕಂಪನಿ ಅಮೆರಿಕಾದು. ಹಾಗೂ ಭಾರತದಲ್ಲಿ ಕಂಪನಿಗೆ ತೊಂದರೆ ಆದರೆ ಅದರ ಪರಿಣಾಮ ಅಮೆರಿಕದ ಮೇಲೆ ಕಾಣಿಸುತ್ತದೆ. ಮೂರನೇದಾಗಿ FMCG ಅಂದರೆ ಪೆಪ್ಸಿ, ಕೋಕೋ ಕೋಲಾ, ಮೆಕ್ಡೊನಾಲ್ಡ್ ನಂತಹ ಪ್ರಮುಖ ಕಂಪನಿಗಳು. ಈ ರೀತಿಯ ಕಂಪನಿಗಳು ಭಾರತದ $30 ಬಿಲಿಯನ್ ಮೌಲ್ಯದ ಜಂಕ್ ಫುಡ್ ಮಾರ್ಕೆಟ್ ಅಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗೆ ಡೊಮಿನೋಸ್, ಪಿಜ್ಜಾ ಹಟ್ ಮುಂತಾದವು ಭಾರತದಾದ್ಯಂತ ವ್ಯಾಪಕವಾಗಿ ಹರಡಿವೆ ಮತ್ತು ಇವು ಕೂಡ ಅಮೆರಿಕದ ಮೂಲದವು. ಇದರ ಜೊತೆಗೇನೆ ಇತರೆ ಹಲವು ಕಂಪನಿಗಳು ಇವೆ. ಫಾರ್ ಎಕ್ಸಾಂಪಲ್ ಗೂಗಲ್, ಮೈಕ್ರೋಸಾಫ್ಟ್, ಎಕ್ಸ್ ಅಂದ್ರೆ ಟ್ವಿಟರ್, ಮೆಟಾ, ಜೆಸನ್, ನೆಸ್ಲೆ ಇಂಡಿಯಾ, ನೈಕಿ, ಲಿವಿಸ್, ಸ್ಕೆಚರ್ಸ್, ಗ್ಯಾಪ್, ಗೂಸ್ ಮತ್ತು ಸಿಟಿ ಬ್ಯಾಂಕ್ ನಂತಹ ಹಲವು ಪ್ರಮುಖ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಇವೆ. ಹಾಗೂ ಭಾರತ ಈ ಕಂಪನಿಗಳ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಈ ಅಮೆರಿಕಾಗೂ ದೊಡ್ಡ ನಷ್ಟವಾಗಲಿದೆ. ಹಾಗಾದ್ರೆ ಈಗ ಭಾರತದ ಮುಂದಿನ ನಡೆ ಏನು ಇರಲಿದೆ? ಸೊ ನೋಡಿ ಗೆಳೆಯರೆ, ಭಾರತದ ಹಣಕಾಸು ಸಚಿವಾಲಯದ ಪ್ರಕಾರ ಅಮೆರಿಕದ ಈ ಹೊಸ ಸುಂಕದ ತಕ್ಷಣದ ಪರಿಣಾಮಗಳು ಅಷ್ಟಾಗಿ ಕಾಣಿಸದೇ ಇರಬಹುದು. ಆದರೆ ನಿಧಾನವಾಗಿ ಭಾರತದ ಆರ್ಥಿಕತೆಯ ಮೇಲೆ ಇದರ ಪರಿಣಾಮ ಬೀರ್ತದೆ. ಈ ಸಮಸ್ಯೆಯನ್ನ ನಿರ್ಲಕ್ಷಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಈಗ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಬಹಳ ಮುಖ್ಯವಾಗ್ತವೆ. ಹಾಗಾಗಿ ಈ ಸಮಯದಲ್ಲಿ ಭಾರತ ತನ್ನ ವ್ಯಾಪಾರವನ್ನ ಕೇವಲ ಒಂದು ದೇಶದ ಮೇಲೆ ಅವಲಂಬಿಸದೆ ಇತರೆ ದೇಶಗಳೊಂದಿಗೆ ವಿಸ್ತರಿಸುವುದಕ್ಕಾಗಿ ಕೆಲಸ ಮಾಡ್ತಾ ಇದೆ. ಬ್ರಿಟನ್, ಕೆಲವು ಯುರೋಪಿಯನ್ ದೇಶಗಳು ಮತ್ತು ನ್ಯೂಜಿಲೆಂಡ್ ಜೊತೆಗೆ ವ್ಯಾಪಾರ ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಹಾಗೂ ಈ ಬಿಕ್ಕಟ್ಟನ್ನು ಭಾರತ ಒಂದು ಅವಕಾಶವನ್ನಾಗಿ ನೋಡ್ತಾ ಇದೆ. ಅದಕ್ಕಾಗಿ ನಮ್ಮ ಸರ್ಕಾರವು UK, ಜಪಾನ್, ದಕ್ಷಿಣ ಕೊರಿಯಾ, ಯುರೋಪಿಯನ್ ರಾಷ್ಟ್ರಗಳು, ಏಷಿಯಾನ ದೇಶಗಳು, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಭಾರತದ ಉತ್ಪನ್ನಗಳ ಮಾರುಕಟ್ಟೆಯನ್ನ ಹೆಚ್ಚಿಸುವುದಕ್ಕಾಗಿ ಯೋಜಿಸುತ್ತಿದೆ. ಪ್ರಸ್ತುತ ಈ ದೇಶಗಳಲ್ಲಿ ಟೆಕ್ಸ್ಟೈಲ್ ಮತ್ತು ಕ್ಲಾತಿಂಗ್ ಇಂಡಸ್ಟ್ರಿಯ ಒಟ್ಟು ಮಾರುಕಟ್ಟೆ ಸುಮಾರು $590 ಬಿಲಿಯನ್ ಇದೆ. ಆದರೆ ಇಲ್ಲಿ ಭಾರತದ ಪಾಲು ಕೇವಲ 5-6% ಮಾತ್ರ ಇದೆ. ಹಾಗಾಗಿ ಇಲ್ಲಿ ಭಾರತಕ್ಕೆ ದೊಡ್ಡ ಅವಕಾಶಗಳಿವೆ. ಇಲ್ಲಿ ಕೇವಲ ಹೊಸ ಮಾರ್ಕೆಟ್ಗಳನ್ನು ಹುಡುಕುವುದರಿಂದ ಮಾತ್ರ ಕೆಲಸವಾಗುವುದಿಲ್ಲ. ಭಾರತ ತನ್ನ ಉತ್ಪನ್ನಗಳ ಗುಣಮಟ್ಟ, ವಿತರಣಾ ಸಮಯ ಮತ್ತು ಬೆಲೆಯನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಚ್ಚಿಸಬೇಕು. ಆಗ ಮಾತ್ರ ನಾವು ಈ ಆಘಾತದಿಂದ ಹೊರಬಂದು ವಿಶ್ವ ಮಾರುಕಟ್ಟೆಯಲ್ಲಿ ಗಟ್ಟಿಯಾದ ಸ್ಥಾನವನ್ನ ಗಳಿಸಬಹುದು. ಕೊನೆಯಲ್ಲಿ ಈ ಪರಿಸ್ಥಿತಿ ಕಷ್ಟವಾಗಿದ್ರು ಇದನ್ನ ಅಪಾಯದಲ್ಲಿ ಅವಕಾಶ ಅಂತ ನೋಡ್ಲಾಗ್ತಾ ಇದೆ. ಯಾಕಂದ್ರೆ ಮೇಕ್ ಇನ್ ಇಂಡಿಯಾ, PLI ಯೋಜನೆ ಮತ್ತು ಆತ್ಮನಿರ್ಭರ ಭಾರತದಂತ ಕಾರ್ಯಕ್ರಮಗಳನ್ನ ಸರ್ಕಾರ ಇನ್ನಷ್ಟು ವೇಗಗೊಳಿಸ್ತಾ ಇದೆ. ಭಾರತವು ಈಗ ಕೇವಲ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡುವ ದೇಶವಾಗದೆ ಉತ್ತಮ ಗುಣಮಟ್ಟದ ಸಿದ್ಧಪಡಿಸಿದ ಉತ್ಪನ್ನಗಳ ದೊಡ್ಡ ರಫ್ತುದಾರ ರಾಷ್ಟ್ರವಾಗಲು ಬಯಸಿದೆ. ಹಾಗಾಗಿ ಗೆಳೆಯರೆ, ಮುಂದಿನ ದಿನಗಳಲ್ಲಿ ಭಾರತ ಒಂದು ಉದಯೋನ್ಮುಖ ಆರ್ಥಿಕತೆ ಅಷ್ಟೇ ಅಲ್ಲದೆ ಸ್ಥಿರ, ಸ್ವಾವಲಂಬಿ ಮತ್ತು ಕಾರ್ಯತಂತ್ರವಾಗಿ ಬಲಿಷ್ಠ ರಾಷ್ಟ್ರ ಅಂತ ಸಾಬೀತಾಗಲಿದೆ. ಈ ಅಮೆರಿಕ ವಿಧಿಸುವ ಸುಂಕಗಳು ಎಷ್ಟೇ ಇದ್ದರೂ ಭಾರತವನ್ನು ಅದರ ಹಾದಿಯಿಂದ ತಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೊ ಗೆಳೆಯರಿ, ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು.